ಇವಾಗ ನಾವು ಹೋಗ್ತೀವಿ ರೆಸಾರ್ಟ್ ಹೆಸರು ವೈಲ್ಡ್ ವ್ಯಾಲಿ. ಆಕಾಶ ಏನು ಚೆನ್ನಾಗಿದ್ಯಾ? ತಿಂದೇ ಇಲ್ವಲ್ಲ ಇನ್ನ. ಇವರಿಬ್ರು ಸೀರಿಯಸ್ ಸೇರ್ಕೊಂಡು ಈ ಜೂನಿಯರ್ಸ್ಗೆಲ್ಲ ರ್ಯಾಗ್ ಮಾಡ್ತಾ ಇದಾರೆ ಇಲ್ಲಿ. ಈ ಜೂನಿಯರ್ ಈ ಸೀನಿಯರ್ ಅನ್ನು ರೋಸ್ಟ್ ಮಾಡ್ತಿದ್ದಾನೆ. ಈ ಜೂನಿಯರ್ ಇವಾಗ ಟೀಮ್ ಮಾಡಿದ್ದಾರೆ. ಸೊ ಇವರೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ಇರಲ್ಲ. ಹಾಯ್ ಹಲೋ ನಮಸ್ಕಾರ. ಸೊ ಇವಾಗ ನಾನು ಬೆಳಗಿನ ಜಾವ 5 ಗಂಟೆಗೆ ರೆಡಿ ಆಗಿಬಿಟ್ಟು ನಮ್ಮ ಆಫೀಸ್ ಹತ್ರ ಬಂದಿದ್ದೀನಿ. ಸೊ ನಿಮಗೆ ಟೈಟಲ್ ಮತ್ತು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ನಾವು ಇವತ್ತು ಟೀಮ್ ಔಟಿಂಗ್ ಹೋಗ್ತಾ ಇದ್ದೀವಿ. ಇನ್ನೊಂದು 5 ನಿಮಿಷದಲ್ಲಿ ಬಸ್ ಬರುತ್ತೆ. ಸೊ ಇವಾಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಎಲ್ಲರನ್ನೂ ಪಿಕ್ ಮಾಡಿಕೊಂಡು ರೆಸಾರ್ಟ್ಗೆ ಹೋಗಬೇಕು. ಇವಾಗ ನಾವು ನಮ್ಮ ಲೊಕೇಶನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬಸ್ ಸ್ಟ್ಯಾಂಡ್ ತರ್ಬೋದು ನಿಮ್ಮಿಂದೆ. 6 ಗಂಟೆಗೆ ಇಲ್ಲಿಂದ ಹೊರಡಬೇಕಾಗಿತ್ತು. ಇವಾಗ ಟೈಮ್ ಬಂದುಬಿಟ್ಟು 6:15. ಸೊ ಅರ್ಧ ಗಂಟೆ ಆದರೂ ಒಬ್ಬರು ಬಂದಿಲ್ಲ ಇನ್ನು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಲೇಟಾಗಿ ಹೋಗಿದೆ. ಸೊ ನೋಡೋಣ, ಅವ್ರು ಬಂದ ಮೇಲೆ ಇಲ್ಲಿಂದ ಹೋಗ್ಬಿಡ್ತೀವಿ ನಾವು. ಗೈಸ್, ನಾವು ಇವಾಗ ಟೀಮ್ ಔಟಿಂಗ್ ಹೋಗ್ತಾ ಇದ್ದೀವಿ. ನಮ್ಮ ಕಂಪ್ಲೀಟ್ ಟೀಮ್ ಇಲ್ಲಿದೆ. ಇವಾಗ ವೆಲಂಕರಿ ಹೋಗಿದಾರಲ್ಲ. ಇವಾಗ ನಾವು ಹೋಗ್ತೀವಿ ರೆಸಾರ್ಟ್ ಹೆಸರು ವೈಲ್ಡ್ ವ್ಯಾಲಿ. ಇನ್ನೊಂದು 5 ಕಿಲೋಮೀಟರ್ ರೆಸಾರ್ಟ್ ಬರುತ್ತೆ. ಸೊ ಅಲ್ಲಿ ಇವಾಗ ಫನ್ ಆಕ್ಟಿವಿಟೀಸ್ ಗೇಮ್ಸ್ ಎಲ್ಲ ಇರುತ್ತೆ. ಸೊ ಇವರೇ ನಮ್ಮ ಆರ್ಗನೈಸರ್ ಇವಾಗ ಅಲ್ಲಿ, ನಮ್ಮ ಮ್ಯಾನೇಜರ್. ಸೊ ಇನ್ನು ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಬೇರೆ ಬೇರೆ ಎಲ್ಲ ಆಕ್ಟಿವಿಟೀಸ್ ಇದೆ, ಎಲ್ಲ ನಿಮ್ಗೆ ತೋರಿಸ್ತೀನಿ. ಹೌಸ್ ದ ಜೋಸ್, ಹೌಸ್ ದ ಜೋಸ್, ಹೌಸ್ ದ ಜೋಸ್. ಸೊ ಇವಾಗ ರೆಸಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ರೆ ಈ ಥರದೊಂದು ಕೊಡ್ತಾರಂತೆ ಬ್ಯಾಂಡು. ಸೊ ಈ ಬ್ಯಾಂಡ್ ನಮ್ಗೆ ಇವತ್ತು ಡೇ ಔಟಿಂಗ್ ಡೇ ಪಾಸ್. ಇದೇ ನಮ್ಮ ರೆಸಾರ್ಟ್. ಸೊ ಇಲ್ಲಿ ನಿಮ್ಗೆ ಕಾಣಿಸ್ಬೋದು. ಇದ್ರ ಹೆಸರು ವೈಲ್ಡ್ ವ್ಯಾಲಿ ಅಂತ. ನಂದಿ ಹಿಲ್ಸ್ ಹತ್ರ ಇರೋದು. ಇಲ್ಲಿಂದ ನಂದಿ ಹಿಲ್ಸ್ ಒಂದು 4-5 ಕಿಲೋಮೀಟರ್ ಅಷ್ಟೇ. ನೋಡಿ, ಪೆಂಟ್ ಹೌಸ್ ಇದೆ, ಸ್ಟೇ ಇದೆ, ಅಲ್ಲಿ ಟೆಂಟ್ ಇದೆ. ಬಟ್ ನಾವು ಇವತ್ತು ಸ್ಟೇ ಆಗ್ತಾ ಇಲ್ಲ ಗೈಸ್, ಬರೀ ಡೇ ಔಟಿಂಗ್ ಮಾತ್ರ. ನೈಟ್ ಔಟಿಂಗ್ ಕ್ಯಾನ್ಸಲ್. ಬ್ರೇಕ್ಫಾಸ್ಟಿಗೆ ಬಂದಿದೆಯಲ್ಲ, ಇಲ್ಲಿ ಬ್ರೇಕ್ಫಾಸ್ಟಿಗೆ ತುಂಬಾ ಐಟಮ್ಸ್ ಇದೆ ಇವಾಗ. ಆಕಾಶ ಏನು ಚೆನ್ನಾಗಿದೆಯಾ? ತಿಂದೇ ಇಲ್ವಲ್ಲ ಇನ್ನು? ನೋಡಿ ಸಖತ್ತಾಗಿದೆಯಾ? ಸೊ ಇವಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಆ್ಯಕ್ಟಿವಿಟೀಸ್ ಎಲ್ಲ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಸೊ ನಿಮ್ಗೆ ನಾನು ಆಮೇಲೆ ಸಿಗ್ತೀನಿ ಗೈಸ್. ಇಲ್ಲೊಂದು ಬಾವಿ ಇದೆ. ಸೊ ಬಾವಿ ಹತ್ರ ಇಲ್ಲೆಲ್ಲ ನೋಡಿ, ಇಲ್ಲಿ ಹತ್ತಕ್ಕೆಲ್ಲ ಇದೆ. ಈ ಕಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ನ ಕ್ಲೀನ್ ಮಾಡ್ತಿದ್ದಾರೆ. ನಂಗೆ ಆಮೇಲೆ ಸಂಜೆ ಮೇಲೆ ಹಾರಿಬಿಟ್ಟು ಫುಲ್ ಮಜಾ ಮಾಡೋಕ್ಕಿದೆ. ಈ ಸದ್ಯಕ್ಕೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರಲ್ಲ ಒಳಗಡೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ. ಇವರಿಬ್ಬರು ಸೀರಿಯಸ್ ಸೇರಿಕೊಂಡು ಈ ಜೂನಿಯರ್ಸ್ಗೆಲ್ಲ ರ್ಯಾಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಮಾಡ್ತಿದ್ರಿ ನೋಡಿ ಗೈಸ್, ಇವರೇ ಅಂತ ಎಂತಂದ್ರೆ ಅದಕ್ಕೆ ಕೆಟ್ಟ ಮನಸ್ಸಿನ ಸೀನಿಯರ್ಗಳು ಇವರಲ್ಲ. ಗೈಸ್ ನೋಡಿ ಗೈಸ್, ಎಂತ ಫುಲ್ ಕಾಮಿಡಿ ಮಾಡ್ತಿದ್ರು ಗೈಸ್ ಅವರೆಲ್ಲ. ಎಲ್ಲ ನಗ್ತಾ ಇದ್ದಾರೆ ನೋಡಿ, ಇಲ್ಲಿ ಫುಲ್ ಕಾಮಿಡಿ. ಈ ಜೂನಿಯರ್ ಈ ಸೀನಿಯರ್ ಅನ್ನು ರೋಸ್ಟ್ ಮಾಡ್ತಿದ್ದಾನೆ. ಈ ಜೂನಿಯರ್ ಇವಾಗ ಟೀಮ್ ಮಾಡಿದ್ದಾರೆ. ಸೊ ಇವರೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ಇರಲ್ಲ. ಸೊ 4 ಜನ ಒಂದು ಟೀಮ್, ಇವರೆಲ್ಲ ಇದ್ದಾರೆ. ಸೊ ಆ ಕಡೆ ಬೇರೆ ಬೇರೆ ಟೀಮ್ಸ್ ಮಾಡಿದ್ದಾರೆ. We have a big number today and let's have fun for 1.5 hours and then you have your fun for next till evening 6 o'clock. So we'll have some team game activities today. All right, so let's play this. Okay, so the rule of this game is, so you see 8 tumblers there, right? Okay, what we will do is each person has to fill one glass. A ball will be there. He has to blow it into the other glass. You go back, give the glass to your next team member. He has to put the glass water in the next glass, blow the ball into the next glass. So always the ball should be floating. So who puts the ball out first is the winning team. Get set, go!
Congrats, guys. On your mark. Let's start. On your mark. Let's set. Go.